ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ರೈತರ ಮೇಲೆ ಪೊಲೀಸ್ ದೌರ್ಜನ್ಯ, ಶಿಡ್ಲಘಟ್ಟದಲ್ಲಿ ಭುಗಿಲೆದ್ದ ಆಕ್ರೋಶ, ಅಧಿಕಾರಿಗಳ ಅಮಾನತಿಗೆ ಪಟ್ಟು. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಡೆದ ರೈತ ಪ್ರತಿಭಟನೆಯ ಕಿಡಿ ಈಗ ಶಿಡ್ಲಘಟ್ಟಕ್ಕೂ ವ್ಯಾಪಿಸಿದೆ. ರೈತರ ಮೇಲೆ ಪೊಲೀಸರು ಅನ್ಯಾಯವಾಗಿ ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಇಂದು ಶಿಡ್ಲಘಟ್ಟದ ತಾಲೂಕು ಕಚೇರಿ ಮುಂಭಾಗ ರೈತ ಸಂಘದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಕೆಐಎಡಿಬಿ ಭೂಸ್ವಾಧೀನ ಸಂಬಂಧಿತ ವಿಷಯದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ರೈತರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ನಡೆಯುತ್ತಿದ್ದ ಹೋರಾಟವನ್ನು ಹತ್ತಿಕ್ಕಲು ಪೊಲೀಸರು ಹಿಂಸಾತ್ಮಕ ಹಾದಿ ಹಿಡಿದಿರುವುದು ಖಂಡನೀಯ ಎಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ರೈತರ ಹಕ್ಕುಗಳನ್ನು ಹತ್ತಿಕ್ಕಲು ಸರ್ಕಾರ ಅಥವಾ ಪೊಲೀಸರು ಪ್ರಯತ್ನಿಸಿದರೆ ನಾವು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು ಇಲ್ಲಿವೆ. ರೈತರ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಕೆಂಚಾರಲಹಳ್ಳಿ ಪಿಎಸ್ಐ ಶ್ಯಾಮಲಾ ಹಾಗೂ ಸಿಪಿಐ ಅನಂತ್ ಕುಮಾರ್ ಅವರನ್ನು ತಕ್ಷಣವೇ ಅಮಾನತು ಮಾಡಬೇಕು. ರೈತರ ಮೇಲೆ ಹಲ್ಲೆ ಮಾಡಿದ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಈ ಕುರಿತು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರೈತರ ಮನವಿ ಸ್ವೀಕರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಗಗನ ಸಿಂಧು ಅವರು ರೈತರ ನೋವಿಗೆ ಸ್ಪಂದಿಸುವ ಭರವಸೆ ನೀಡಿದರು. ರೈತರಿಂದ ಮನವಿ ಸ್ವೀಕರಿಸಲಾಗಿದೆ. ಅವರ ಆರೋಪಗಳು ಮತ್ತು ಬೇಡಿಕೆಗಳನ್ನು ತಕ್ಷಣವೇ ಸರ್ಕಾರದ ಗಮನಕ್ಕೆ ತರಲಾಗುವುದು. ಕಾನೂನು ಸುವ್ಯವಸ್ಥೆ ಕಾಪಾಡುವ ಜೊತೆಗೆ ರೈತರಿಗೆ ಯಾವುದೇ ಅನ್ಯಾಯವಾಗದಂತೆ ಕ್ರಮ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮುನಿನಂಜಪ್ಪ, ಜಿಎಂ ಕೆಂಪಣ್ಣ, ನಾರಾಯಣಸ್ವಾಮಿ ಸೇರಿದಂತೆ ಹಲವು ರೈತ ಮುಖಂಡರು ಭಾಗವಹಿಸಿದ್ದರು. ರೈತರ ಈ ಹೋರಾಟಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವರದಿ ಮಾನಸ್. ಮನವಿ ಮತ್ತೆ ನಿನ್ನೆ ಆಗಿರೋ ಘಟನೆ ಬಗ್ಗೆ ಏನಾಗಿದೆ ಅಂತ ಹೇಳಿದ್ದಾರೆ. ಏನ್ ಸಲ್ಲಿಸಬೇಕು ಮುಖ್ಯಮಂತ್ರಿಗಳಿಗೆ ಮತ್ತೆ ಏನಿದೆ ಕ್ರಮಾನುಸಾರವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಏನಿದೆ ನಾವು ಸಲ್ಲಿಸ್ತೀವಿ. ರೈತರಿಗೆ ಅನುಕೂಲ ಆಗತ್ತರ ಏನಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ, ಅದಕ್ಕೆ ಸಾತಾಗಿ ನಾವು ನಿಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿ ಜಂಗಮಕೋಟೆಯಲ್ಲಿ ಒಂದು ಬಿಳಿನೂ ಮತ್ತೆ ಕೆಂಪು ಪತ್ರಗಳು ಮಾಡಿದ್ರಲ್ವಾ, ಆಗ ಜಂಗಮಕೋಟೆ ಭಾಗದಲ್ಲಿ ಮಾಡಿದ್ದು ರೈತರದೇ ಹೆಚ್ಚು ಬಂತು. ಆಗೇನು ತೀರ್ಮಾನ ಆಯ್ತು ಮೇಡಮ್? ಯಾರ್ದು ಹೆಚ್ಚು ಬರುತ್ತೋ ಅವ್ರು ಬಿಟ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಏನಾಯ್ತು ಮೇಡಮ್? ಅದು ನಿಮ್ಮ ಮಟ್ಟದಲ್ಲಿ ಆಯ್ತು? ಮಾಹಿತಿ ನಮಗೆ ಬರಲ್ಲ, ಇಲಾಖೆಯವರೇ ಏನಿದೆ ಮಾಹಿತಿ ಕೊಡ್ತಾರೆ. ಸೊ ಅಲ್ಲಿಂದ ಏನು ತೀರ್ಮಾನ ಆಗುತ್ತೆ 45 ದಿವಸದಿಂದ ಏನು ಧರಣಿ ನಡೆಸ್ತಾ ಇದ್ದೀರಾ ಡಿ ಸಿ ಆಫೀಸ್ ಮುಂದೆ, ಇದು ಮೂಲಕ ಬೆಂಬಲ ಶಾಸಕರು ಮತ್ತು ಸಚಿವರು ನಿಮ್ಮ ರೈತರಿಗೆ ಪ್ರತಿಭಟನೆ ಆಗ್ಬೋದು, KDB ಮೂಲಕ ಆಗ್ಬೋದು, ಬೆಂಬಲ ಇದೆಯಾ? ಈಗ ನಾವು ಹೆಚ್ಚು ಕಡಿಮೆ 1.5 ವರ್ಷದಿಂದ ಈ ಒಂದು KDB ಬಗ್ಗೆ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಎಷ್ಟೋ ಸಾರಿ ಏನು ಶಾಸಕರ ಮನೆ ಹತ್ರನೂ ಶಾಸಕರ ಮನೆ ಹತ್ರ ಒಂದು ಸಾರಿ ಹೋಗಿದ್ವಿ, ಮತ್ತು ಸಚಿವರು ಮನೆಗೆ ಮತ್ತು ಅವರು ಊರಿಗೆ ಚಿಂತಾಮಣಿಗೆ ಮತ್ತು ಸಂದರ್ಭಗಳು ಇಲ್ಲಿ ಬಂದಾಗ ಎಷ್ಟೋ ಸಾರಿ ಹೋಗಿದ್ದಾಗ ಸಹಿತ ಅವರು ಹೇಳೋರು ಮೊದಲನೇ ಸಾರಿ ಏನು ಹೇಳ್ತಾ ಇದ್ರು ಅಂತ ಫಸ್ಟ್ ಹೇಳ್ತಾ ಇದ್ದಿದ್ದು 75% ರೈತರು ನಮಗೆ ಏನು ನಾವು ಕೊಡೋದಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನುಗಳನ್ನು ತಗೊಳ್ಳೋದಿಲ್ಲ, ನಾವು ಇಲ್ಲಿನ ಕ್ಯಾನ್ಸಲ್ ಮಾಡ್ತೀವಿ, ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ತಾ ಬಂದರು. ಅದನ್ನೇ ನಾವು ಸತತವಾಗಿ ಒತ್ತಾಯ ಮಾಡ್ತಾ ಬಂದ್ವಿ, ನೀವು ಯಾವಾಗ ಮಾಡ್ತೀರಿ ಅಂತ. ಅದನ್ನೇ ಒಂದು ಸಾರಿ ಮುಂದಿಟ್ಕೊಂಡು ನಮ್ಮ ಜಮಕೋಟೆ ಸ್ಕೂಲಲ್ಲಿ ಏನು ಬಿಳೆ ಪತ್ರ ಮತ್ತು ಪಿಂಕ್ ಪತ್ರ ಎರಡೂ ತಗೊಂಡು ಏನು ರೈತರು ಕೊಡೋರಿಲ್ಲ, ನಾವು ಜಮೀನು ಕೊಡೋದಿಲ್ಲ ಅನ್ನೋರಿಗೆ ಪಿಂಕು ಅಂದರೆ ಕೆಂಪು ಪತ್ರ, ಹಾಗೆಯೇ ನಾವು ಜಮೀನು ಕೊಡ್ತೀವಿ ಅನ್ನೋರಿಗೆ ಬಿಳೆ ಪತ್ರ, ಇವೇನು ಕಾಗದ ಅವರೇ ಮೊದಲೇ ಟೈಪ್ ಮಾಡಿರೋವಂಥದ್ದು. KDB ಅವರು ಟೈಪ್ ಮಾಡಿ ನಮ್ಮ ಅದರಲ್ಲಿ ಏನು ಬರಿಬೇಕು, ನಮ್ಮ ಸರ್ವೆ ನಂಬರು, ನಮ್ಮ ವಿಸ್ತೀರ್ಣ ಮತ್ತು ನಮ್ಮ ಹೆಸರು ಇಷ್ಟು ಬರೆದ್ರೆ ಅವ್ರಿಗೆ ಏನು ಕಲ್ಲರ್ ಇರೋದ್ರಿಂದ ಇವ್ರು ಕೊಡ್ತಾರೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಆದರೆ ಅಲ್ಲೇ ಏನು ತಗೊಬೇಕಾದ್ರೆ ಅಲ್ಲಿ ಒಂದಷ್ಟು ಜನ ಇವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಇಟ್ಟಿದ್ರು, ಏನು ಸೆಕ್ರೆಟರಿಗಳನ್ನ ಇವ್ರ. ಆವಾಗ ಹೋದಾಗ ನಾನು ಕೊಡೋಕೆ ಇಷ್ಟ ಇಲ್ಲ, ನಾನು ಹೋಗೋದು ಪಿಂಕ್ ಪತ್ರ
ತೊಗೊಂಡ್ಬರೋದು. ಯಾರೋ ಇನ್ನೊಬ್ರು ಕೊಡೋರಿಗೆ ಇಷ್ಟ ಇದ್ದರೆ ಅದು ವೈಟು ತಗೊಂಡು ಬಂದು ಮಾಡೋದು. ಅದೇ ಥರ ಪ್ರತಿಯೊಂದು ಊರಿಗೂ ಒಂದೊಂದು ಇದರಲ್ಲಿ ಅಲ್ಲ ಏನೋ ಒಂದೊಂದು ಸುತ್ತು ಮಾಡ್ತಾ ಬಂದರು. ಅದೇ ಥರ ಎಲ್ಲ ಮುಗಿದ ಮೇಲೆ 13 ಹಳ್ಳಿಗಳದ್ದು ಮುಗಿದು ಎಲ್ಲ ಮಾತಾಡೋಷ್ಟೊಳಗಾಗಿ ಸಂಜೆ 7 ಗಂಟೆಗೆ ರಿಸಲ್ಟು. ಏನು ಅಂದರೆ ಆ ರಿಸಲ್ಟ್ಗೆ ಅದನ್ನು ಎಣಿಕೆ ಮಾಡಬೇಕಾದ್ರೆ ನಮ್ಮನ್ನು ಯಾರನ್ನೂ ಕರಿಬೇಕಾಗಿತ್ತು. ಯಾರನ್ನ ಈ ಪರ ವಿರೋಧ ಇರೋ ರೈತರನ್ನ ಕರಿಬೇಕಾಗಿತ್ತು. ಯಾರನ್ನೂ ಕರಿಯಿಲ್ಲ. ಬರೀ KDB ಅಧಿಕಾರಿಗಳು ಮಾತ್ರ ಸೇರಿಕೊಂಡು ಎಣಿಕೆ ಮಾಡಿದರು. ಆಮೇಲೆ 7 ಗಂಟೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಅನೌನ್ಸ್ ಮಾಡಿದರು. ಏನು ಅಲ್ಲಿಗೂ ಅನೌನ್ಸ್ ಮಾಡಿದಾಗೂ ನಮ್ಮ ಏನು ಯಾರು ಜಮೀನು ಕೊಡೋದಿಲ್ಲ ಅನ್ನೋರು ಅವ್ರದ್ದು ಹೆಚ್ಚಾಗಿತ್ತು, ಕೊಡ್ತೀವಿ ಅನ್ನೋರ್ದು ಕಡಿಮೆ ಇತ್ತು. ಅದನ್ನು ಹೇಳ್ಬಿಟ್ಟಿದ್ದೆ. ಆಮೇಲೆ ಅವರು ಹೊರಟ್ಬಿಟ್ರು. ಸರಿಯಾಗಿ ನಮ್ಗೆ ಮಾತಾಡೋಕ್ಕೆ ಸಿಗಲಿಲ್ಲ. ಆಮೇಲೆ ಅಲ್ಲಿ ಸಿಕ್ಕಿದಂಥ ತಹಸೀಲ್ದಾರನ್ನ ನಾವು ಕೇಳಿದ್ವಿ, ಏನು ಸರ್ ಇದು ನಮ್ಮನ್ನು ಕರಿಬೇಕಾಗಿತ್ತು, ನೀವು ಎಣಿಕೆ ನಮ್ಮನ್ನು ಕರೆಯಿಲ್ಲ ಏನು ಅಂದ್ರೆ, ಇದು ನನಗೆ ಗೊತ್ತಿಲ್ಲ, ಉಸ್ತುವಾರಿ ಮಂತ್ರಿ ಮಾಡಿದ್ದು ಮತ್ತು KDB ಅವರು ನನಗೆ ಗೊತ್ತಿಲ್ಲ ಅಂದರು. ಆಯಿತು ಅಂತ ಬಿಟ್ವಿ. ಇದು ಮತ್ತೆ ಸಿಕ್ಕಿದಾಗೆಲ್ಲ ಅದನ್ನೇ ಕೇಳ್ತಾ ಬಂದ್ವಿ. ಮತ್ತೆ ಏನು ಮಾಡಿದ್ರು, ಬೆಂಗಳೂರಿಗೆ ಕರೆದ್ರು KDB ಆಫೀಸ್ಗೆ ನೋಟಿಸ್ಗಳು ಕೊಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತೇಳಿ ನೋಟಿಸ್ಗಳನ್ನ ನಾವು ತಗೊಂಡೋಗಿ ಕೊಡೋದು. ಅವಾಗೂ ಅದರಲ್ಲೂ 80% ರೈತರು ನಾವು ಕೊಡೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಯಾಕಂದರೆ ನಾವೆಲ್ಲ ಈ ಬರೀ ಮಾತು ಹೇಳೋದಲ್ಲ, ನಮ್ಮ ಹತ್ರ ದಾಖಲೆ ಸಮೇತ ಇದೆ. ಯಾಕಂದರೆ KDB ಅವ್ರ ಹತ್ರ ಆ ಪೂರ್ತಿ ದಾಖಲೆಗಳು ತಗೊಂಬಂದಿದ್ದೀವಿ. ಎಷ್ಟು ಜನ ಅಭಿಪ್ರಾಯ ಅದನ್ನು ತಗೊಂಬಂದು ನಾವು ಅದನ್ನು ಕೇಳಿದೆ. ಆವತ್ತಿಂದ ಉಸ್ತುವಾರಿ ಮಂತ್ರಿಗಳು ಯಾವುದೇ ಕಾರಣಕ್ಕೆ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಸರಿಯಾಗಿ ಸ್ಪಂದನೆನೇ ಇಲ್ದಿರಾಗ್ಬಿಟ್ಟು. ಅದಕ್ಕೋಸ್ಕರಗೆ ನಾವು ಅವಾಗ ಅಲ್ಲಿಗೂ ನಾವೇ ಈಗ ಒಂದು 3-4 ದಿವಸದಲ್ಲಿ ಹೋಗಿದ್ವಿ, ಉಸ್ತುವಾರಿ ಮನೆ ಹತ್ರ ಹೋಗಿದ್ವಿ, ಏನೋ ಅವ್ರನ್ನ ಮಾತಾಡಬೇಕು ಅಂತ. ಅವರು ಬೆಳಗಾವಿಗೆ ಹೋಗಿದ್ದಾರೆ ಅಂದರು. ಸುಮಾರು ನಾವು 8 ಗಂಟೆಗೆ ಹೋದವರು 10 ಗಂಟೆವರೆಗೂ ಕಾದ್ವಿ. ನಮ್ಮ ಬೈರೇಗೌಡಣ್ಣವರು, ಭದ್ರಳ್ಳಿ ಬೈರೇಗೌಡಣ್ಣವ್ರು ಏನು ಹೇಳಿದ್ರು, ಹೋಗಲಿ ಫೋನ್ ಸಂಪರ್ಕಕ್ಕಾದರೂ ಸಿಕ್ಕಲಿ ಅಂತೇಳಿ ಅವರು PAಗೆ ಕನೆಕ್ಟ್ ಮಾಡಿದರು. ಏನು ನಮ್ಮನ್ನ ಸಭೆ ಮಾಡ್ತಾರೋ ಅಥವಾ ಅಭಿಪ್ರಾಯ ತಿಳಿಸ್ತಾರೋ ಏನೋ ಅಂತೇಳಿ ಅವರು ಯಾವುದೇ ವಿಷಯನೂ ಇದು ಮಾಡಲಿಲ್ಲ. ಲಾಸ್ಟಿಗೆ ಅಲ್ಲಿನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು, ಸರ್ಕಲ್ ಇನ್ಸ್ಪೆಕ್ಟರು ಎಲ್ಲ ಬಂದರು. ಯಾಕಂದರೆ ನಾವೊಂದು 80 ಜನ ರೈತರು, ಮಹಿಳೆಯರು, ಮಕ್ಕಳು ಸಮೇತ ಹೋಗಿದ್ವಿ. ಅಲ್ಲೆಲ್ಲ ನೋಡ್ತಾ ಅವ್ರಿಗೆ ಬೇಜಾರಾಯಿತು. ಮತ್ತು ಅವರೇ ಪೊಲೀಸ್ ಇಲಾಖೆ ಸಂಪರ್ಕ ಮಾಡಿದಾಗ ಸಿಕ್ಕಿದ್ರು. ಸಿಕ್ಕಿ ಸೋಮವಾರ ದಿವಸ ನಾವು ಒಂದು ಸಭೆಯನ್ನು ಮಾಡೋಣ ಬೆಂಗಳೂರಲ್ಲಿ, ಬನ್ನಿ ನೀವು ಅಂತೇಳಿ ಮಾತಾಡಿ ಅವರೇನೋ ಸಭೆಯಲ್ಲಿ ಇದ್ರಂತೆ. ಯಾರು ಅವರ PS ಮಾತಾಡಿದ್ರು. ಹೇಳಿದವರು ಸೋಮವಾರ ಮೊನ್ನೆ ಪೋಸ್ಟ್ಪೋನ್ ಆಯಿತು. ಅದು ಏನು ಕಾರಣನೋ ಗೊತ್ತಿಲ್ಲ, ಪೋಸ್ಟ್ಪೋನ್ ಮಾಡಿದರು. ಆದರೆ ಕೊಡ್ತೀವಿ ಅನ್ನೋರಿಗೆ 3 ಬಸ್ಸು ಮಾಡ್ಕೊಂಡು ಕರ್ಕೊಂಡೋಗಿದ್ದಾರೆ. ಕೊಡ್ತೀವಿ ಅನ್ನೋರಿಗೆ ನಾವು ಇಷ್ಟು ಹೋಗಿ ಕೇಳಿದ್ರು ನಮ್ಗೆ ಪೋಸ್ಟ್ಪೋನ್ ಮಾಡಿದ್ರು. ಅವ್ರನ್ನ ಮಾತ್ರ ಅವತ್ತು ಮರುಸನೇ ದಿವಸನೇ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಇದು ಏನು ಉದ್ದೇಶನೋ, ಯಾಕಂದರೆ ಉಸ್ತುವಾರಿ ಮಂತ್ರಿಗಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಏನು ಅಂತಲೇ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಇದು ಅದೇ ಉದ್ದೇಶ ಇಟ್ಕೊಂಡು ನಿನ್ನೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಾವು ಇದನ್ನೇ ಕೇಳಬೇಕು ಅಂತಲೇ ನಾವು ಕಾದಿದ್ದು. ಹೆಂಗೂ ಬರ್ತಾರೆ, KDB ಸಭೆ ಇತ್ತಲ್ಲ, ಆ ಸಭೆಗೆ ಬರ್ತಾರೆ ಅಂತಲೇ ಕಾದಿದ್ದು. ಆವಾಗ ಇದು ಗೊಂದಲ ಆಯಿತು. ಯಾವುದು ಪೊಲೀಸ್ನವರು ಸುಮ್ಮನೆ ವಿನಾಕಾರಣ ನಮ್ಮನ್ನ ಅಲ್ಲಿ ಏನೇ ಮಾಡಿ ಅವ್ರ ಉದ್ದೇಶ ಏನು ಅಂದರೆ, ಕೆಲವರು ಎಲ್ಲ ಇಲ್ಲ, ಕೆಲವ್ರದ್ದೇನು ಅಲ್ಲಿಂದ ಟೆಂಟು ನಾವು ಹಾಕಿರೋವಂಥ ಟೆಂಟನ್ನು ಎತ್ತಬೇಕು ಅನ್ನೋದು ಕೆಲವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಕೆಲವ್ರನ್ನೇ ಉದ್ದೇಶ ಇಟ್ಕೊಂಡು ಆ ಥರ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ರೈತರನ್ನು ಹೊಡೆದು ಎಲ್ಲ ಮಾಡಿದ್ದು. ಮತ್ತು ಅಲ್ಲಿಗೂ ಹಠ ಬಿಡದೆ, ನಾವು ಹಠವಾದಿಗಳು ಹಠ ಬಿಡದೆ ರಾತ್ರಿ ಸುಮಾರು 11 ಗಂಟೆಯಲ್ಲಿ ಪೊಲೀಸ್ ಇಲಾಖೆ ಮುಖಾಂತರನೇ ಮಂತ್ರಿಗಳನ್ನ ಭೇಟಿ ಆಗಿದ್ರು. ಅದ್ರ ಬಗ್ಗೆ ನನಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ, ಏನು ಮಾತಾಡಿದ್ರು. ಯಾಕಂದರೆ ಲೇಟ್ ಆಗಿತ್ತು. ಅದು ನಾವು ಏನು ಮಾತಾಡಿದ್ರು ಏನು ಅಂತ ನಮ್ಮ ಬೈರೇಗೌಡಣ್ಣವರು ಮತ್ತು ಇದ್ರೆ ನಾವು ಇವರೊಂದು 3-4 ಜನ KDB ಫಲಾನುಭವಿಗಳಿಗೆ ಅದು ಗೊತ್ತೈತೆ. ನಾನಂತೂ ಅವ್ರಿಗೆ ಸಂಪರ್ಕ ಮಾಡಿಲ್ಲ. ಈಗ KDB ವಿಚಾರ ಬಂದರೆ ಕೆಲವು ರೈತರುಗಳು ನಿಮ್ಮ ಪರನೂ ಐತೆ, ವಿರೋಧನೂ ಐತೆ. ಇದ್ರ ಬಗ್ಗೆ ನೀವು ಈಗ ಎಲ್ಲ ಕಾಲದಲ್ಲೂ ಇದು ಇರೋದೆ, ಒಳ್ಳೆಯದು ಕೆಟ್ಟದ್ದು, ಹಗಲು ರಾತ್ರಿ, ಕಪ್ಪು ಬೆಳುಪು, ಇದು ರಾಜರು ಮಹಾರಾಜರಿಂದ ಕಾಲದಿಂದನೂ ಬಂದ್ಬಿಟ್ಟೈತೆ. ಯಾಕಂದರೆ
ಈ ಒಂದು ರಾಜ್ಯ ಹಾಳಾಗೋಗ್ಬೇಕಾದ್ರೆ ಎಷ್ಟೋ ಜನ ಅವರು ಇಂದಿನ ಏನೋ ಅದರ ರಾಜ್ಯದಲ್ಲಿ ಇರೋರು ಸಪೋರ್ಟ್ ಅವರು ಸಪ್ರೇಟ್ ಬಿಟ್ಟು ತಗೊಂಡ್ರು. ಆ ಅಭಿಪ್ರಾಯಗಳು ರಾತ್ರಿ 7 ಗಂಟೆಗೆ ನಮಗೆ ಅದು ರಿಸಲ್ಟ್ ಬಂತು. ಆ ಒಂದು ಫಲಿತಾಂಶದಲ್ಲಿ ರೈತರು ಜಮೀನು ಕೊಡೋದಿಲ್ಲ ಅನ್ನೋರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತು. ಆದರೆ ಅದನ್ನು ಸರಿಯಾಗಿ ನಮಗೆ, ಯಾಕಂದರೆ ಅವರೇ KDB ಅವರೇ ಎಣಿಕೆ ಮಾಡಿದ್ದು, ನಮಗೆ ಅದನ್ನು ಮಾಹಿತಿ ಉಸ್ತುವಾರಿ ಮಂತ್ರಿಗಳು ಕೊಟ್ಟಿದ್ದು. ನಾವು ಅದನ್ನು ಆವಾಗ ವಿರೋಧ ಮಾಡಿದ್ವಿ, ತಹಸೀಲ್ದಾರ್ ಹತ್ರ ವಿರೋಧ ಮಾಡಿದ್ವಿ. ಸರ್ ಇದು ಮಾಡಿದ್ದು ಸರಿ ಇಲ್ಲ, ಯಾಕಂದರೆ ನಮ್ಮನ್ನ ಯಾರನ್ನಾದ್ರೂ ಕರಿಬೇಕು ಅಂತ ಆಯಿತು ಅಂತೇಳಿ ಅದನ್ನು ಆವಾಗ ಮುಗಿಸಿದ್ರು. ಮತ್ತೆ ಇನ್ನೊಂದು ಸಾರಿ ನೋಟಿಸ್ ಕೊಟ್ಟು ಕರೆಸ್ಕೊಂಡ್ರು. KDBಗೆ ಅರ್ಜಿಗಳು ಏನು ನಮ್ಮ ರೈತರೇ ನೇರವಾಗಿ ಬೆಂಗಳೂರು KDB ಆಫೀಸ್ಗೆ ಹೋಗಿ ಕೊಟ್ಟು ಬಂದರು. ಈಗ ಅದರ ಒಂದು ಪೂರ್ತಿ ವಿವರನ ನಾವು ತಗೊಂಡಾಗ ಸುಮಾರು 80% ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತೇಳಿ ಈಗಾಗಲೇ ನಮ್ಮ ಹತ್ರ ದಾಖಲೆ ಐತೆ. ನಾವೇನು ಬೇರೆಯವ್ರ ಥರ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ, ಈಗ ದಾಖಲೆನೂ ಇದೆ. ಎಷ್ಟು ಜನ ಅದರದ್ದು KDB ಆಫೀಸಿಂದನೇ ನಾವು ಅದರ ಒಂದು ಮಾಹಿತಿ ಪೂರ್ತಿ ನಮ್ಮ ಹತ್ರ ಇದೆ, ತಗೊಂಬಂದಿದ್ದೀವಿ. ಈಗ ಅದರ ಥರ ಆಯಿತು. ಆಮೇಲೆ ನಡೆದಂಥ ಘಟನೆಗಳು ಏನು ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಯಾವುದೇ ಏನು ಅವ್ರು ಹೇಳ್ತಾ ಇದ್ರಲ್ಲ 75 ಭಾಗ ನಾವು ಕೊಡೋದಿಲ್ಲ ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವುದು ಅವರು ಆಮೇಲೆ ಅವರು ಸರಿಯಾಗಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಏನು ನಾವು ರೈತರು ಜಮೀನು ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿರಲ್ಲ, ಅವ್ರಿಗೆ ಸರಿಯಾಗಿ ಸ್ಪಂದನೆಯೂ ಮಾಡ್ತಾ ಇಲ್ಲ. ಆದರೂ ನಾವು ಎಡಬಿಡ್ದೇನೆ ಎಷ್ಟೋ ಸಾರಿ ಮೀಟ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸಹಿತನೂ ನಾವು ಎಷ್ಟೋ ಸಾರಿ ಸಂಪರ್ಕ ಮಾಡಿದಾಗ ಅವರೂ ಆಗಲಿ ನಾವು ಕೈಗಾರಿಕೆ ಮಂತ್ರಿನ ಎಲ್ಲ ಕರೆದು ಒಂದು ಸಾರಿ ಸಭೆ ಮಾಡಬೇಕು ಅಂತ ನಾವು ಹೇಳ್ತಾ ಬಂದರು. ಇವುಗಳ ನಡುವೆ ಈ ಥರ ಸುದೀರ್ಘವಾಗಿ ನಮ್ಮ ಹೋರಾಟಗಳು ಸಾಗ್ತಾ ಬಂದಿರಬೇಕಾದ್ರೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಅದೇ ವಿಷಯ ಇಟ್ಕೊಂಡು ಉಸ್ತುವಾರಿ ಮಂತ್ರಿಗಳನ್ನ ನಾವು ಕೇಳಬೇಕು ಅಂತ ಹೋದಾಗ ಅದಕ್ಕೂ ಮುಂಚೆ ಒಂದು ಘಟನೆ ನಡೆದು ನಾವು ಅಲ್ಲಿ ರೈತರು ಹಸುಗಳನ್ನ ಸಮೇತ ತಗೊಂಡೋಗಿ ಕಟ್ಟಾಕಿದ್ವಿ. ಆ ಹಸುಗಳಿಗೆ ಮೇವು ತರಬೇಕಾದ್ರೆ ಏನೋ ನಮ್ಮ ರೈತರನ್ನ ಇಲ್ಲಿ ಲಕ್ಕಳ್ಳಿ ಗೇಟಲ್ಲಿ ಪೊಲೀಸ್ನವರು ತಡೆ ಮಾಡಿದ್ರು. ಅದನ್ನು ಯಾಕೆ ತಡೆ ಮಾಡಿದ್ರಿ ಅಂತೇಳಿ ನಮ್ಮ ರೈತರಿಗೆ ಅಲ್ಲಿಂದ ಮಾಹಿತಿ ಏನು ನಮ್ಮ ಜಿಲ್ಲಾ ಕಚೇರಿ ಮುಂದೆ DC ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಂಥ ರೈತರಿಗೆ ಮಾಹಿತಿ ಬಂತು. ಆಗೇನಾಯಿತು, ಅದು ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಯಾಕಂದರೆ ರೈತರನ್ನ ನೀವು ಮೇವು ತರೋಂಥ ರೈತರನ್ನ ಯಾಕೆ ತಡಿತಾ ಇದ್ದೀರಿ ಅಂತ ಕೆಲವೊಂದು ರೈತರುಗಳು ಅಲ್ಲಿ ಪೊಲೀಸವ್ರ ಮೇಲೆ ಒಂದು ಸ್ವಲ್ಪ ಕೇಳಕ್ಕೆ ಹೋದ್ರು. ಅದೇ ಸಂದರ್ಭನ ಉಪಯೋಗಿಸ್ಕೊಂಡಂತ ಏನು ಈ ಯೂನಿಫಾರಮ್ ಇಲ್ಲದೆ ಇರುವಂಥ ಪೊಲೀಸ್ನವರು ಒಂದು 4-5 ಜನ ಈ ನಮ್ಮ ರೈತರುಗಳ ಮಧ್ಯೆನೇ ಇದ್ರು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಯಾರೋ ನಮ್ಮ ರೈತರೇ ಅವರೇ ಅಂದ್ಕೊಂಡು ಅವ್ರು ಇದ್ದೋಗ್ಬಿಟ್ಟವ್ರೆ. ಹಾಗೆ ಯಾವಾಗ ಹಿಂಗೆ ಕೇಳಕ್ಕೆ ಹೋದ್ರು ಹಸುಗಳ ಸಮೇತ, ಈಗ ನಾವು ಹಸುಗಳಿಗೆ ಮೇವಿಲ್ಲ ಅಂದರೆ ನೀವೇನು ಮೇವು ಹಾಕ್ತೀರಾ, ಹಾಕ್ರಿ ಮೇವು ಹಾಕ್ರಿ ಹಸುಗಳಿಗೆ ಏನು ಮಾಡಬೇಕು ಅಂತ ಎಲ್ಲ ಹಸುಗಳನ್ನ ಅಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಆಗ ಈ ಕೆಲವೊಂದು ಅಧಿಕಾರಿಗಳು, ಎಲ್ಲರೂ ಅಲ್ಲ, ಪೊಲೀಸಿನ ಅಧಿಕಾರಿಗಳು ಕೆಲವೊಂದು ಜನ ಅದನ್ನು ಆ ಒಬ್ಬ ಯಾರೋ ಭರತ್ ಅಂತ ಬಸವಪಟ್ಟಣ ಆ ಹುಡುಗನ್ನ ಉದ್ದೇಶಪೂರ್ವಕವಾಗಿ ಯಾಕೆ ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅವನು ಒಬ್ಬನ್ನೇ ಹಿಡಿದು ಎಳ್ಕೊಂಡು, ಯಾಕಂದರೆ ಮೀಡಿಯಾಗಳಲ್ಲೆಲ್ಲ ಇದೆ ಈಗಾಗಲೇ, ಅದು ಎಲ್ಲ ಮೀಡಿಯಾ ಇದಾಗಿದೆ. ಕೆಲವೊಂದು ಇವರು ತಗೊಂಡೋಗಿ ಒಳಗಡೆ ರಿಸರ್ವ್ ವ್ಯಾನಲ್ಲಿ ಹಾಕ್ಕೊಂಡು ಹೊಡೆದಿದ್ದಾರೆ, ಇಲ್ಲಿ ಹತ್ತಿಸ್ಬೇಕಾದ್ರೂ ಹೊಡೆದಿದ್ದಾರೆ. ತಾವೆಲ್ಲ ಅದನ್ನು ಈಗಾಗಲೇ ನೋಡಿದ್ದೀರಿ. ಆಮೇಲೆ ಅವನ್ನ ಎಳ್ಕೊಂಡು ಅಲ್ಲಿಂದ ಜನಗಳ ಮಧ್ಯೆ ಅವನ್ನೇ ಪ್ರತ್ಯೇಕವಾಗಿ ಎಳ್ಕೊಂಡು ಹೋಗಿದ್ದಾರೆ. ಇದು ಏನು ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವನೊಬ್ಬನ್ನೇ ಟಾರ್ಗೆಟ್ ಮಾಡಿದರು? ಇದು ಸಾರ್ವಜನಿಕ ಹೋರಾಟ. ಅವನೇನು ಕೊಲೆಗಾರನ, ಇಲ್ಲ ರೌಡಿನ, ಇಲ್ಲ ಕಳ್ತನ ಮಾಡಿದನ, ಇಲ್ಲ ಬೇರೆ ಏನಾದರೂ ಅವನ ಮೇಲೆ ರೌಡಿ ಸೀಟರ್ ಇದೆಯಾ? ಏನೂ ಇಲ್ಲಲ್ಲ. ಇದು ಗೊಂದಲಕ್ಕೆ ಇನ್ನೂ ಜಾಸ್ತಿ ಆಯಿತು. ಯಾವಾಗ ಅವನು ತಗೊಂಡೋದ್ರು ರೈತರು ಎಲ್ರಿಗೂ ಗೊತ್ತಿರ್ತದೆ, ಸಾಮಾನ್ಯವಾಗಿ ಯಾರು ಬೇರೆಯವರು ಆಗಲಿ ಸುಮ್ಮನೆ ಇರೋದೇ ಇಲ್ಲ. ಆಗೇನು ಮಾಡಿದ್ರು, ರೈತರು ಇನ್ನೂ ಉದ್ವಿಗ್ನ ಸ್ಥಿತಿಗೆ ಹೋದರು. ನಮ್ಮ ರೈತನ್ನ ಯಾಕೆ ಹಿಡಿತಾ ಇದ್ದೀರಿ, ಅವನ್ನ ಬಿಟ್ಟು ಕಳಿಸ್ರಿ ಅಂತ. ಆಗ ಇನ್ನೂ ಒಂದು ಸ್ವಲ್ಪ ಗಲಾಟೆ ಆಯಿತು. ಆಗ ನಾವೆಲ್ಲ ಮತ್ತೆ ನಮ್ಮ ಬೈರೇಗೌಡಣ್ಣವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಇರಿ ಮಾತಾಡೋಣ. ಆಮೇಲೆ ನಮ್ಮ SP ಅವರೆಲ್ಲ ಬಂದು, ಬೇಡ ನೀವು ತಾಮಸ ಮಾಡಿ, ನಿಮ್ಮ ಏನಾಯಿತು ಮಂತ್ರಿಗಳ ಹತ್ರ ಆಗಲಿ ನಾವು ಕರ್ಕೊಂಡೋಗೋ ಜವಾಬ್ದಾರಿ ನಮ್ದೈತೆ, ನಾವು ಕರ್ಕೊಂಡೋಗಿ ಮಾತಾಡಿಸ್ತೀವಿ, ಈ ಒಂದು ಗಲಾಟೆ ಬೇಡ ಅಂತ ಕೇಳಿದಾಗ ನಾವೇ ಅವ್ರನ್ನ, ಸರ್ ನೀವು ದಯವಿಟ್ಟು
ನೀವು ಒಳಗೆ ಬರೋಕ್ಕೆ ಹೋಗ್ಬೇಡಿ, ನೀವು ಆಚೆ ಇರಿ, ರೈತರನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಆಮೇಲೆ ಎಲ್ಲ ವಾಪಸ್ ಕರ್ಕೊಂಡು ನಮ್ಮ ರೈತರನ್ನ ಮತ್ತೆ ಪೊಲೀಸವರೆಲ್ಲ ವಾಪಸ್ ಹೋದ್ರು. ಇದು ಏನು ವಿನಾಕಾರಣ ಕೆಲವೊಂದು ಗುಂಡಾ ರೀತಿಯಲ್ಲಿ ವರ್ತನೆ ಮಾಡಿ ಪೊಲೀಸ್ನವರು ಇವ್ರನ್ನ ಯಾರು ಮಾಡಿದರೋ ಈಗಾಗಲೇ ಅದು ಮೀಡಿಯಾಗಳು ಒಂದು ವಿಡಿಯೋಗಳು ಓಡಾಡ್ತಾ ಇದೆ. ಅದು ಕೆಲವೊಂದು ನಮ್ಮ ಮನವಿಗಳಲ್ಲಿ ಕೊಟ್ಟಿದ್ದೀವಿ ಹೆಸರುಗಳು. ಇನ್ನೂ ಕೆಲವರು ಇದ್ದಾರೆ, ಅವ್ರ ಹೆಸರುಗಳು ನಮ್ಗೆ ಗೊತ್ತಾಗ್ಲಿಲ್ಲ ಯಾರು ಅಂತ. ಅವ್ರನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಏನವರು ಅದನ್ನ ತನಿಖೆಗೆ ಒಳಪಡಿಸಿ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು, ಸಸ್ಪೆಂಡ್ ಆಗಲೇಬೇಕು, ಅವರು ಇರಲೇಬಾರ್ದು. ಯಾಕಂದ್ರೆ ಅಂಥವ್ರಿದ್ರೆ ಇಡೀ ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು, ಪೊಲೀಸ್ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಆಗ್ಬೋದು, ನಮ್ಮ ರೈತರಿಗೆ ಆಗ್ಬೋದು, ಏನೋ ಒಂದು ದ್ವೇಷ ಬೆಳೀತೈತೆ. ಎಲ್ಲ ಪೊಲೀಸ್ನವ್ರು ಕೆಟ್ಟವ್ರು ಅಂತ ಹೇಳಕ್ಕಾಗಲ್ಲ. ಆದರೆ ಇದು ಏನಾಗ್ತದೆ ಈಗಾಗಲೇ ಎಲ್ಲ ನಿಮ್ಮ ಮಾಧ್ಯಮಗಳಲ್ಲೂ ಅದನ್ನೇ, ಯಾಕಂದ್ರೆ ನಿನ್ನೆ ಮಾಧ್ಯಮಗಳ ಮುಂದೆನೇ ನಡೆದಂಥ ಘಟನೆಗಳಿವೆಲ್ಲಾನು ಅವರೆಲ್ಲ ಅದನ್ನು ಚಿತ್ರೀಕರಿಸವ್ರೆ. ಇಷ್ಟೆಲ್ಲ ಆಗಬಾರ್ದು ಅಂತೇಳಿ ನಾವು ನಮ್ಮ ಮುಖ್ಯಮಂತ್ರಿಗಳಿಗೂ ಹಾಗೂ ಗೃಹ ಮಂತ್ರಿಗಳಿಗೆ ನಮ್ಮ ಒಂದು ಮನವಿನ ಕೊಟ್ಟು ಈ ಅಧಿಕಾರಿಗಳು ಯಾರವರು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅಮಾನತು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ರಾಜ್ಯಾದ್ಯಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ತಹಸೀಲ್ದಾರ್ ಮುಖಾಂತರನ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಸರ್, ಈಗ ಏನು ನೀವು ಹೋರಾಟ ಮಾಡ್ತಾ ಇರುವಂಥ ರೈತರಂತೇನು ಇದ್ದೀರಾ KIDB ಕುರಿತು, ತಾವೆಲ್ಲ ಮೂಲ 1 ಎಕರೆ 2 ಎಕರೆ ಜಮೀನು ಇದ್ದವರು ಗೋಮಾಳ ಜಮೀನು ಒತ್ತುವರಿ ಮಾಡ್ಕೊಂಡಿರೋರೇ ಹೆಚ್ಚಾಗಿರೋದ್ರಿಂದ ಇದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಹೇಳಬೇಕಂದ್ರೆ ಸರ್, ಈಗ ಶಾಸಕರ ಸಮ್ಮುಖದಲ್ಲಿ ಈ ಥರ ಚರ್ಚೆ ಆಯಿತು. ಈಗ ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ಗೋಮಾಳ ಅಲ್ಲದೆ ಈಗ ಒಂದು ತನಿಖೆ ಮಾಡಲಿ. ಈಗ ಗೋಮಾಳ ಇದ್ರೆ ನಮ್ಮ ರೈತರಿಗೆ ನೋಟಿಸ್ ಕೊಡ್ತಾರಾ? ಗೋಮಾಳದ್ದು ಜಮೀನ್ದು ಯಾರಾದರೂ ನೋಟಿಸ್ ಕೊಡ್ತಾರಾ? KIDBಯಿಂದ ನೋಟಿಸ್ಗಳು ಬಂದಿದೆಯಲ್ಲ, ನಮ್ಗೆ ನೋಟಿಸ್ಗಳು ಬಂದಿದೆ. ನಮಗೆ ಎಷ್ಟು ಒಂದು ಊರಿಗೆ, ಪ್ರತಿಯೊಂದು ಊರಿಗೂ ಪ್ರತಿಯೊಬ್ಬ ರೈತನಿಗೂ ನೋಟಿಸ್ ಬಂದಿದೆ. ಈಗ ಅದನ್ನ ಇಟ್ಕೊಂಡೇ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ಈಗ ಆಮೇಲೆ ಮತ್ತೆ ಸರ್ಕಾರಿ ಜಾಗ ಗೋಮಾಳ ಇದೆ ಅಂದರೆ ಸುಮಾರು ಒಂದು 10 ವರ್ಷ 15 ವರ್ಷ 20 ವರ್ಷದಿಂದನೂ ಕೆಲವರು ಮನೆಗಳು ಕಟ್ಕೊಂಡವ್ರೆ, ಬೋರ್ಗಳು ಹಾಕವ್ರೆ, ಅನುಭವದಲ್ಲವ್ರೆ, ಮತ್ತೆ ಅದು ಮಾವಿನ ಗಿಡಗಳು ಹಾಕವ್ರೆ, ಇತರೆ ಬೆಳೆಗಳೆಲ್ಲ ಬೆಳಿತಾವ್ರೆ. ಈಗ ಸರ್ಕಾರನೇ ಏನು ಬಗುರುಕುಂ ಸಾಗುವಳಿ ಅಂತೇಳಿ ಮಾಡ್ತಾವ್ರೆ. ಸುಮಾರು ವರ್ಷಗಳಿಂದ ಬಗುರುಕುಂ ಅದೇ ತಾನೇ ಈಗ ನಮ್ಮ ರೈತರಿಗೆಲ್ಲರೂ ಸರ್ಕಾರದಿಂದನೇ ಕೊಟ್ಟರು ತಾನೆ. ಮಹಾರಾಜರುಗಳ ಕಾಲದಿಂದನೂ ಅದೇ ಥರ ಕೊಟ್ಟವ್ರೆ. ಮತ್ತೆ ಸರ್ಕಾರಗಳು ಬಂದ ಮೇಲೆ, ಸ್ವತಂತ್ರ ಬಂದ ಮೇಲೆ ಅದೇ ಥರ ಕೊಡ್ತಾ ಬಂದವ್ರೆ. ಈಗ ಅದೇ ಏನು ಈಗ KIDB ನಮ್ಗೆ ಬಂದಿರೋದು. ಆದರೆ 25 ವರ್ಷದಿಂದ ರೈತರುಗಳು ನಮ್ಮ ಒಂದು ಗೋಮಾಳದಲ್ಲಿ ಹಾಕ್ಕೊಂಡವ್ರೆ. ಈಗ ಸರಿಯಾಗಿ ಏನು ಬಗುರುಕು ಕಮಿಟಿ ಆಗಿ ನಡೆದಿದ್ದರೆ ಎಷ್ಟೋ ಜನಕ್ಕೆ ಆ ಜಮೀನು ಈಗಾಗಲೇ ಅವರು ಫಲಾನುಭವಿಗಳಾಗ್ತಾ ಇದ್ರು. ನಮ್ಮ ದುರ್ದೈವನೋ ಏನೋ, ಸುಮಾರು 15 ವರ್ಷದಿಂದ ಸರಿಯಾಗಿ ಕಮಿಟಿ ನಡೆಯಿಲ್ಲ. ಈಗ ಯಾಕಂದ್ರೆ ನಮ್ಮ ಹತ್ರ ಪೂರ್ತಿ ದಾಖಲೆಗಳವೆ. ಎಷ್ಟು ಜನ ರೈತರುಗಳು 50, 53, 57 ಈಗ ಸರ್ಕಾರ ಬಿಟ್ಟರು ತಾನೆ. ನಿಮ್ಮ ಜಮೀನು ಏನಾದರೂ ನೀವು ಸಕ್ರಮ ಮಾಡ್ಕೊಳ್ಳಿ ಅಂತೇಳಿ ಅವರು ಸರ್ಕಾರ ಬಿಟ್ಟರು. ಅದ್ರ ಪ್ರಕಾರ ರೈತರೇ ಇದು ಮಾಡ್ತಾವ್ರೆ. ಅದನ್ನು ಯಾರು ಗೋಮಾಳ ಅಂತಾರೆ? ಗೋಮಾಳ ಅನ್ನಕ್ಕೆ ಅದು ಹೆಂಗೆ ಅನ್ನೋದೇ ನಮಗೇನೆ ಅರ್ಥ ಆಗ್ತಾ ಇಲ್ಲ. ಆ ಜಮೀನು ಸರ್ಕಾರದ್ದು, ನಾವಿನ್ನೂ ರೈತರಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಜಮೀನು ನಮ್ಮದೇ ಅಂತ ಈಗ ನಿನ್ನೆ ಉಸ್ತುವಾರಿ ಸಚಿವರೇ ಹೇಳ್ತಾ ಇದ್ದಾರೆ. ಈಗ ಅವ್ರದ್ದು ಅಂತಂದ್ರೆ ಈಗ ನಾವು ಅದರಲ್ಲಿ ಅದ್ರ ಪ್ರಕಾರ ಕೊಡ್ಬೇಕು. ಇವ್ರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿಗೂ ನಮ್ಮ ತಾಲೂಕಲ್ಲಿ ಕಮಿಟಿ ಮಾಡೋಕ್ಕಾಗಲಿಲ್ಲ. ಕಮಿಟಿ ಮಾಡಬೇಕಾಗಿತ್ತಲ್ಲ. ಕಮಿಟಿ ಮಾಡಿದರೆ ಮತ್ತೆ ಅದರಲ್ಲಿ ಶಾಸಕರೇ ಅಧ್ಯಕ್ಷರು ಆಗ್ತಾ ಇತ್ತಲ್ಲ. ನಮ್ಮ ರೈತರಿಗೆ ಬಗ್ರುಕುಂ ಸಾಗುವಳಿ ಮುಖಾಂತರ ರೈತರಿಗೆ ಹೋಗ್ತಾ ಇತ್ತಲ್ಲ, ಇದು ಆಗ್ತಾ ಇಲ್ಲ. ಹಾಗಿದ್ರೆ ರೈತರಿಗೆ ಹೋಗ್ತಾ ಇತ್ತಲ್ಲ. ಈಗ ಯಾರು ರೈತನು ಆ ಭೂಮಿಯಲ್ಲಿ ಅವನು ಎಷ್ಟೋ ವರ್ಷಗಳಿಂದ ಅದೇ ಯಾವಾಗಲೇ ಹೇಳ್ದಂಗೆ ಮನೆಗಳು ಮತ್ತು ಅನುಭವದಲ್ಲಿ ಅವರೇ ಬೋರ್ಗಳು ಹಾಕ್ಕೊಂಡವ್ರೆ. ಈಗ ಫಸ್ಟು ಅಕ್ರಮ, ಆಮೇಲೆ ಸಕ್ರಮ. ಸರ್, ಇನ್ನೊಂದು, ಈಗ ತಾವು ಹೇಳೋ ಶಾಸಕರಾಗಿರಲಿ ಸಚಿವರಾಗಿರಲಿ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಶಾಸಕರು ಹೇಳ್ತಾರೆ ನಮ್ಮನ್ನೇ ಬೈದುಕೊಂಡು ನಮ್ಮನ್ನು ಅಲ್ಲಿ ರೈತರು ಅಲ್ಲಿ ರಾಜಕಾರಣಿಗಳನ್ನ ಕರೆಸಿ ರಾಜಕೀಯ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಅವ್ರ ಕಡೆ ನಾವು ಯಾಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೇ ಬಯೋ ರೀತಿ ನೀವು
ಕರೆಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲಿರೋರೆಲ್ಲ ನಮ್ಮ ವಿರೋಧಿಗಳೇ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಇದು ಸಾರ್ವಜನಿಕ ವಲಯ, ಸಾರ್ವಜನಿಕ ವಲಯ ಆಗಿರೋದ್ರಿಂದ ನಿಂದನೆ ಅಪನಿಂದನೆಗಳು ಇದು ಬೇಜಾನು ಬರ್ತಾ ಇರ್ತದೆ. ಅಲ್ಲಿಗೆ ಈಗ ಯಾಕಂದರೆ ಶಾಸಕರು ಯಾವ ಉದ್ದೇಶ ಇಟ್ಕೊಂಡು ಅದು ಹೇಳೋರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಕೆಲವೊಂದು ಅದು ಎಲ್ಲ ಕಡೆನೂ ಅಷ್ಟೇ ಸಾರ್ವಜನಿಕವಾಗಿ ಎಷ್ಟೋ ಕಡೆ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಮಂತ್ರಿ ಸರಿಯಿಲ್ಲ, ಮುಖ್ಯಮಂತ್ರಿ ಸರಿಯಿಲ್ಲ, ಪ್ರಧಾನಿ ಮಂತ್ರಿ ಸರಿಯಿಲ್ಲ, ಮತ್ತು MLA ಸರಿಯಿಲ್ಲ, ಈ ಕೆಲಸ ಆಗ್ತಾ ಇಲ್ಲ, ಆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಬಂದಿದ್ದಾರಲ್ಲ. ಇದು ಮಾಮೂಲಿ ಆಗ್ತಾ ಇದೆ. ಅದನ್ನು ನಮ್ಮ ನಿಂದನೆ ಅಂತನ್ನೋರು ರಾಜಕೀಯಕ್ಕೆ ಬಂದ ಮೇಲೆ ಅದು ಸರ್ವೇ ಸಾಮಾನ್ಯ ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ಹೋರಾಟ, ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ, ಎಷ್ಟೋ ಜನ ಅದರ ಮೇಲೆ ಇದು ಮಾಡ್ತಾರೆ, ನಾವು ಅಲ್ಲಿಗೆ ನಿಂದನೆ ಮಾಡ್ತಾವ್ರೆ ಅಂತಂದ್ಬಿಟ್ಟು ನಾವು ಪಲಾಯನ ಮಾಡೋಕ್ಕಾಗುತ್ತಾ? ಅಲ್ಲಿ ನಾವು ನಿಂತು ನಮ್ಮ ಅಹವಾಲುಗಳನ್ನ ಎಲ್ಲ ಕೇಳಬೇಕು. ಒಬ್ಬ ಶಾಸಕರು ಹೆಂಗೆ ಅಂದರೆ ತಾಲೂಕಿಗೆ ಒಂದು ತಂದೆ ಇದ್ದಂಗೆ, ತಂದೆ ಸ್ಥಾನದಲ್ಲಿ ಅವರು ಇರಬೇಕಾದ್ರೆ, ಈಗ ಮನೆಯಲ್ಲಿ ಮಕ್ಕಳು ಏನಾದರೂ ಮಾತಾಡಿದರೆ ಅಲ್ಲಿಗೆ ಅವರು ಇದು ಮಾಡ್ಕೊಂಡು ಹೋಗ್ಬಿಡ್ತಾರ, ಓದ್ತಾರ, ತಡಿಯಪ್ಪ ಇರು, ಏನು ಸಮಾಚಾರ ಕೇಳ್ತಾ. ಅದೇ ಥರನೇ ಒಂದು ತಂದೆ, ತಾಲೂಕಿನ ತಂದೆ, ತಾಲೂಕಲ್ಲಿ ಬರುವ ಸಮಸ್ಯೆಗಳು ಇಲ್ಲ ಯಾರಾದರೂ ಅಂದ್ಕೊಂಡ್ರೆ ಅದು ಯಾಕಂದ್ರಿ ಏನು ಅದು ಬಂದು ಚರ್ಚೆ ಆಗಬೇಕು. ಅಲ್ಲಿಗೆ ಅವರು ನಮ್ಮನ್ನ ಅಂದರು ಅಂತೇಳಿ ಮುಂದ್ಕೊಂಡು ಹೋದ್ರೆ ಸಂಸಾರ ಆಗಬೇಕಲ್ಲ. ಮನೆಯಲ್ಲಿ ಯಾರೋ ಇನ್ನೊಬ್ರು ಅಂದರು, ಮಗ ಅಂದರು ಅಂತ ತಂದೆ ಹೋಗೋಕ್ಕಾಗುತ್ತಾ? ಈ ಥರ ತಂದೆ ಥರ ಒಬ್ಬ ಶಾಸಕರು ನೋಡ್ಕೊಬೇಕು, ಜಿಲ್ಲೆನ ಉಸ್ತುವಾರಿ ಮಂತ್ರಿ ತಂದೆ ಥರ ನೋಡ್ಕೋಬೇಕು, ಅದೇ ಥರ ರಾಜ್ಯನ ಮುಖ್ಯಮಂತ್ರಿ ಒಬ್ಬ ತಂದೆ ಸ್ಥಾನದಲ್ಲಿ ನೋಡಬೇಕು, ದೇಶನ ಪ್ರಧಾನಿ ತಂದೆ ಥರ ನೋಡಬೇಕು. ಇದನ್ನೇ ನಡೆಸ್ಕೊಂಡು ಹೋದಾಗ ಮಾತ್ರ ಇದೊಂದು ಒಳ್ಳೆ ದೇಶ, ರಾಜ್ಯ, ತಾಲೂಕು ಎಲ್ಲ ಆಗ್ತೈತೆ ಅಂತ ನಾವು ಈ ಮೂಲಕ ಹೇಳೋಕೆ ಇಷ್ಟಪಡ್ತೀವಿ ಸರ್. ಈಗ ತಮ್ಮಲ್ಲಿರುವಂಥ ಕೆಲವು ರೈತರು ಹೆಚ್ಚಿನ ರೀತಿ ಹಣ ಬಂದರೆ ಬಿಟ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇನೋ ಹೇಳ್ತಾ ಇದ್ದಾರಂತೆ, ಅದ್ರ ಬಗ್ಗೆ ತಮಗೇನಾದರೂ ಮಾಹಿತಿ ಇದೆಯಾ? ಈಗ ಅದು ನಮಗೆ ಅದು ಗೊತ್ತಿಲ್ಲ. ಯಾಕಂದರೆ ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಫಲವತ್ತಾದ ಭೂಮಿ ಬೇಕು ಅಂತ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಅದು C&D ಲ್ಯಾಂಡ್, ಆ ಭೂಮಿಯಲ್ಲಿ ಅವರು ಬೇಕಾದರೆ ಕೈಗಾರಿಕೆಗಳು ಮಾಡಲಿ. ನಾವು ಇನ್ನೊಂದು ಹೇಳ್ತೀವಿ, ಯಾವತ್ತೂ ನಾವು ಕೈಗಾರಿಕೆಗಳ ವಿರೋಧಿ ಅಲ್ಲ, ಕೈಗಾರಿಕೆಗಳ ವಿರೋಧಿ ನಾವು ಅಲ್ಲ. ಕೈಗಾರಿಕೆಗಳು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲಿ. ಯಾಕಂದರೆ ಇನ್ನೂ ಸಾವಿರಾರು ವರ್ಷ ಭೂಮಿ ಇರಬೇಕು. ಯಾಕಂದರೆ ದೇಶಕ್ಕೆ ಅನ್ನ ಹಾಕಬೇಕು, ಎಲ್ಲ ಹೇಳ್ತಾರಲ್ಲ ದೇಶದ ಅನ್ನದಾತರು ಅಂತ. ಆಗಬೇಕಾದ್ರೆ ಒಳ್ಳೆ ಫಲವತ್ತಾದ ಭೂಮಿನೇ ಬೇಕು. ವ್ಯವಸಾಯ ಮಾಡೋಕ್ಕೆ ಯೋಗ್ಯವಲ್ಲದ ಭೂಮಿನ ತಗೊಂಡು ರೈತರು ವ್ಯವಸಾಯ ಮಾಡೋಕ್ಕಾಗ್ತದ? ಆದರೆ ಕೈಗಾರಿಕೆಗಳಿಗೆ ಯಾವ ಭೂಮಿ ಕೊಟ್ಟರು ಮಾಡ್ಬೋದು. ಯಾಕಂದರೆ ನಮಗೆ KDB ಅಧಿಕಾರಿಗಳೇ ಈ ಮಾಹಿತಿ ಹೇಳೋರೆ, ನಮಗೆ ಭೂಮಿ ಬೇಕಷ್ಟೇ, ನೀವು ಯಾವುದಾದ್ರೂ ಭೂಮಿ ಕೊಡಿ, ನಾವು ಕೈಗಾರಿಕೆಗಳು ಮಾಡ್ತೀವಿ ಅಂತ. ಆ ಭಾಗದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀರಿ ನೀವು, ದಿಬ್ಬರಹಳ್ಳಿ ಭಾಗದಲ್ಲಿ. ಆ ಕಡೆ ರೈತರಿಲ್ವಾ, ಈ ಕಡೆ ಮಾತ್ರ ರೈತರು ಇರೋದು ಅಂತ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ನಾವು ಆ ಕಡೆ ಅಂದರೆ ನಾವು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಂದರೆ C&D ಲ್ಯಾಂಡ್, C&D ABCD ಅಂತ ವರ್ಗೀಕರಣ ಆಗಿದೆ. ಅದರಲ್ಲಿ AB ಒಳ್ಳೆ ಫಲವತ್ತಾದ ಭೂಮಿ, C&D ಏನು ಫಲವತ್ತತೆ ಇಲ್ಲದೇ ಇರುವಂಥ ವ್ಯವಸಾಯಕ್ಕೆ ಅಷ್ಟು ಯೋಗ್ಯವಲ್ಲದ ಭೂಮಿ ಅಂತ. ಈಗ ಅದರಲ್ಲಿ ಏನು ಕೈಗಾರಿಕೆಗಳು ಮಾಡಲಿ ಅಂತ ನಮ್ಮ ಉದ್ದೇಶ. ಅದರಿಂದ ಆ ಒಂದು ಭಾಗನ ನಾವು ಸೂಚನೆ ಮಾಡ್ತಾ ಇದ್ದೀವಿ ಅಷ್ಟೇ.